ಸ್ನೇಹಿತರೆ, ದಿ ಕನ್ನಡ ಮೀಡಿಯಾ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ನಿಮಗೆ ನನ್ನ ನಮನಗಳು. ಸ್ನೇಹಿತರೆ, ಇವತ್ತು ಒಂದು ವಿಶೇಷ ಆ್ಯಕ್ಟ್ ಎಸ್ಮಾ ಆ್ಯಕ್ಟ್ ಬಗ್ಗೆ ಚರ್ಚಿಸೋಣ. ಸ್ನೇಹಿತರೆ, ನೀವು ಕೇಳಿರ್ಬೋದು, ಈ ಗೌರ್ನಮೆಂಟ್ ಎಂಪ್ಲಾಯೀಸ್ ಸರ್ಕಾರಿ ನೌಕರಸ್ಥರು ಏನಾದರೂ ಸ್ಟ್ರೈಕಿಗೆ ಕೂತ್ಕೊಂಡಿದ್ರು ಅಂದರೆ 2 ದಿವಸ 3 ದಿವಸ ಏನಾದರೂ ಸ್ಟ್ರೈಕ್ ಎಕ್ಸ್ಟೆಂಡ್ ಆಯಿತು ಅಂದರೆ ಸರ್ಕಾರ ನಿಮ್ಮ ಮೇಲೆ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತೀವಿ ಅಂತ ಹೇಳುತ್ತೆ. ಅಷ್ಟೇ ಅಲ್ಲದೆ ಜನರು ಎಲ್ಲರೂ ಒಂದು ಕಾನೂನಿನ ಬಗ್ಗೆ ಮಾತಾಡ್ತಾರೆ, ಅದೇ ಎಸ್ಮಾ ಕಾಯ್ದೆ. ಈ ಎಸ್ಮಾ ಕಾಯ್ದೆ ಅಂದರೆ ಏನು, ಇದರ ಉಪಯೋಗಗಳು ಯಾವ್ಯಾವು, ಯಾರು ಇದನ್ನು ಉಪಯೋಗಿಸ್ಬೋದು, ಯಾವ ಸಮಯದಲ್ಲಿ ಇದನ್ನು ನಾವು ಉಪಯೋಗಿಸ್ತಾರೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚಿಸೋಣ. ಈ ಎಸ್ಮಾ ಕಾಯ್ದೆಯ ಬಗ್ಗೆ ಚರ್ಚಿಸಲಿಕ್ಕೆ ಒಂದು 5 ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ. ಒಂದನೆಯದಾಗಿ, ವಾಟ್ ಈಸ್ ಎಸ್ಮಾ ಆ್ಯಕ್ಟ್? ಎಸ್ಮಾ ಕಾಯ್ದೆ ಅಂದರೆ ಏನು? ಎಸ್ಮಾ ESMA ಈಸ್ ಅಕ್ರಾನಿಮ್ ಆಫ್ ದಿ ಆ್ಯಕ್ಟ್ ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆ್ಯಕ್ಟ್. ಕನ್ನಡದಲ್ಲಿ ಅಗತ್ಯ ಸೇವೆಗಳ ನಿರ್ವಹಣಾ ಕಾಯ್ದೆ. ಇಲ್ಲಿ ಅಗತ್ಯ ಸೇವೆಗಳು ಅಂದರೆ ಯಾವ್ಯಾವು ಅನ್ನೋದನ್ನು ಮುಂದಿನ ಪ್ರಶ್ನೆಯಲ್ಲಿ ಡಿಸ್ಕಷನ್ ಮಾಡೋಣ. ಈ ಕಾಯ್ದೆಯನ್ನು 1968ರಲ್ಲಿ ಭಾರತ ಸರ್ಕಾರ ನಿರ್ಮಿಸಿತು. ತದನಂತರ ಇನ್ನುಳಿದ ಎಲ್ಲ ರಾಜ್ಯ ಸರ್ಕಾರಗಳು ಆ ಕಾಯ್ದೆಯನ್ನು ಅಡಾಪ್ಟ್ ಮಾಡ್ತಾ ಬಂದವು. ಈ ಒಂದು ಕಾಯ್ದೆ ಸರ್ಕಾರಿ ನೌಕರಸ್ಥರ ವಿರುದ್ಧ ಇರುವ ಒಂದು ಪ್ರಬಲವಾದ ಅಸ್ತ್ರ, ಸರ್ಕಾರದ ಬಳಿ ಇರುವ ಪ್ರಬಲವಾದ ಅಸ್ತ್ರ ಈ ಎಸ್ಮಾ ಆ್ಯಕ್ಟ್, ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆ್ಯಕ್ಟ್. ಇದನ್ನು ಯಾವ ಸಮಯದಲ್ಲಿ ಅವರು ಬಳಸ್ಬೋದು ಅಂದರೆ ಜನರ ಸಾಮಾನ್ಯ ಬದುಕು ತೊಂದರೆಗೊಳಗಾದಾಗ. ಅಂದರೆ ಈಗ ಸರ್ಕಾರಿ ನೌಕರಸ್ಥರು ಗೋರ್ನಮೆಂಟ್ನ ಸೇವೆಗಳನ್ನು, ಗೋರ್ನಮೆಂಟ್ನ ಒಂದು ಸಹಾಯವನ್ನು ಸಾಮಾನ್ಯ ಜನರಿಗೆ ತಲುಪಿಸ್ತಕ್ಕಂಥವ್ರು, ಅವರೇ ಸ್ಟ್ರೈಕ್ ಮಾಡ್ತಾ ಕೂತ್ಕೊಂಡಾಗ ಜನರ ಸಾಮಾನ್ಯ ಬದುಕಿಗೆ ತೊಂದರೆ ಆಗುತ್ತೆ. ಸರ್ಕಾರ ಇರುವುದು ಎಲ್ಲ ಜನರ ಯೋಗಕ್ಷೇಮವನ್ನು ನೋಡಿಕೊಳ್ಳಲಿಕ್ಕೆ. ಅವರ ಯೋಗಕ್ಷೇಮಕ್ಕೆ ತೊಂದರೆ ಆದಾಗ ಸೇವೆಯನ್ನು ಒದಗಿಸ್ತಾ ಇರ್ತಕ್ಕಂಥವರಿಂದ ಆವಾಗ ಸರ್ಕಾರ ಈ ಕಾಯ್ದೆಯನ್ನು ಬಳಸಬಹುದು. ಅದೇ ಎಸ್ಮಾ ಕಾಯ್ದೆ, ಅಗತ್ಯ ಸೇವೆಗಳ ನಿರ್ವಹಣಾ ಕಾಯ್ದೆ. ಎರಡನೆಯ ಪ್ರಶ್ನೆ, ವಾಟ್ ಆರ್ ಎಸೆನ್ಷಿಯಲ್ ಸರ್ವಿಸಸ್? ಅಗತ್ಯ ಸೇವೆಗಳು ಯಾವುವು ಅಂತ. ಅಗತ್ಯ ಸೇವೆಗಳು ಯಾವುವು ಅಂದರೆ ಜನರ ದಿನನಿತ್ಯದ ಜೀವನಕ್ಕೆ ಯಾವ ಸೇವೆಗಳು, ಸರ್ಕಾರದಿಂದ ಯಾವ ಸೇವೆಗಳು ಅವಶ್ಯಕವಾಗಿ ಬೇಕಾಗಿರ್ತವೋ ಆ ಸೇವೆಗಳನ್ನು ನಾವು ಅಗತ್ಯ ಸೇವೆಗಳು ಅಂತ ಕರಿತೀವಿ, ಎಸೆನ್ಷಿಯಲ್ ಸರ್ವಿಸಸ್ ಅಂತ ಕರಿತೀವಿ. ಉದಾಹರಣೆಗೆ ನೀರು ಸರಬರಾಜು ಆಗಿರ್ಬೋದು, ನೀರು ಸರಬರಾಜು ಅವಶ್ಯಕವಾಗಿ ಬೇಕೇ ಬೇಕು. ಆಮೇಲೆ ವಿದ್ಯುತ್ ಸರಬರಾಜು ಆಗಿರ್ಬೋದು, ಪೆಟ್ರೋಲಿಯಂ ವಸ್ತುಗಳ ಸರಬರಾಜು ಆಗಿರ್ಬೋದು. ಈ ರೀತಿಯ ಸೇವೆಗಳನ್ನು ನಾವು ಅಗತ್ಯ ಸೇವೆಗಳ ಪಟ್ಟಿಗೆ ಸೇರಿಸ್ತೇವೆ. ಮುಖ್ಯವಾಗಿ ಇಲ್ಲಿ ಒಂದು ವಿಷಯನ ಹೇಳಲೇಬೇಕು. ಸಂಸತ್ ಇದೆಯಲ್ಲ, ಸಂಸತ್ ಅಂದರೆ ಇಲ್ಲಿ ಕೆಳಮನೆ ಮೇಲ್ಮನೆ, ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಕೂಡ ಬಂದವು. ಯಾವ ಸೇವೆ ಜನರಿಗೆ ಅಗತ್ಯವಾಗಿದೆ ಅಂತ ಸಂಸತ್ತಿಗೆ ಅನ್ನಿಸುತ್ತದೆಯೋ ಆ ಸೇವೆಯನ್ನು ಸರ್ಕಾರ ಅಗತ್ಯ ಸೇವೆಗಳ ಪಟ್ಟಿಗೆ ಸೇರಿಸುತ್ತದೆ. ಯಾವ ಸೇವೆ ಸಂಸತ್ತಿಗೆ ಅಂದರೆ ಯಾವ ಸೇವೆ ಜನರಿಗೆ ಅಗತ್ಯವಾಗಿಲ್ಲ ಅಂತ ಸಂಸತ್ತಿಗೆ ಅನ್ನಿಸುತ್ತದೆಯೋ ಆ ಸೇವೆಯನ್ನು ಅದು ತೆಗೆದುಹಾಕಬಹುದು. ಯಾಕಂದರೆ ಸಂಸತ್ತಿಗೆ ಕಾಯ್ದೆಗಳನ್ನು ರೂಪಿಸುವ ಮತ್ತು ಕಾಯ್ದೆಗಳನ್ನು ತೆಗೆದುಹಾಕುವ ಸಂಪೂರ್ಣವಾದ ಅಧಿಕಾರವಿರುತ್ತದೆ. ಸ್ನೇಹಿತರೆ, ಮೂರನೆಯ ಪ್ರಶ್ನೆ, ವಾಟ್ ಆರ್ ದಿ ಸರ್ವಿಸಸ್ ಇನ್ಕ್ಲೂಡೆಡ್ ಇನ್ ದಿ ಎಸೆನ್ಷಿಯಲ್ ಸರ್ವಿಸಸ್ ಲಿಸ್ಟ್? ಅಗತ್ಯ ಸೇವೆಗಳ ಪಟ್ಟಿಯಲ್ಲಿ ಯಾವ್ಯಾವ ಸೇವೆಗಳನ್ನು ಇನ್ಕ್ಲೂಡ್ ಮಾಡಿದ್ದಾರೆ, ಯಾವ್ಯಾವ ಸೇವೆಗಳನ್ನು ಸೇರಿಸಿದ್ದಾರೆ ಅಂತ ಮೂರನೆಯ ಪ್ರಶ್ನೆ. ಇಲ್ಲಿ 5 ಪಾಯಿಂಟ್ಗಳನ್ನು ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ಒಂದನೆಯ ಪಾಯಿಂಟ್, ಸಾರ್ವಜನಿಕ ಸಂರಕ್ಷಣೆ. ಸಾರ್ವಜನಿಕ ಸಂರಕ್ಷಣೆ ಅಂದರೆ ಪೊಲೀಸ್ ವ್ಯವಸ್ಥೆ. ಪೊಲೀಸ್ ವ್ಯವಸ್ಥೆ ಯಾವಾಗಲೂ ಬೇಕೇ ಬೇಕು, ಇಲ್ಲಾಂದರೆ ಜನರು ಹೊಡೆದಾಡಿಕೊಂಡು ಸಾಯ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಬಲಾಢ್ಯರ ಕೈ ಮೇಲೆ ಆಗ್ತದೆ, ಬಲಹೀನರ ಕೈ ಕೆಳಗಾಗುತ್ತೆ. ಅಂದರೆ ಬಲಾಢ್ಯರು ಬಲಹೀನರನ್ನು ಹಿಂಸಿಸಬಹುದು. ಅದಕ್ಕೋಸ್ಕರ ಪೊಲೀಸ್ ವ್ಯವಸ್ಥೆ ನಮಗೆ ಯಾವಾಗಲೂ ಬೇಕೇ ಬೇಕು.
ಅಂದರೆ ಸಾರ್ವಜನಿಕ ಸಂರಕ್ಷಣೆಯೂ ಕೂಡ ಅಗತ್ಯ ಸೇವೆಗಳ ಪಟ್ಟಿಯಲ್ಲಿ ಬರುತ್ತೆ. ನೈರ್ಮಲ್ಯ, ನೀರು ಸರಬರಾಜು ಅಂದರೆ ನಮ್ಮ ಮುನ್ಸಿಪಾಲ್ಟಿ ಕೆಲಸಗಳೇನಿದಾವಲ್ಲ ಅವು ಕೂಡ ಅಗತ್ಯ ಸೇವೆಗಳ ಪಟ್ಟಿಯಲ್ಲಿ ಬರುತ್ತೆ. ಆಸ್ಪತ್ರೆಗಳು ನಿಮಗೆ ಗೊತ್ತು, ಆ ಕೆಲವು ವ್ಯಕ್ತಿಗಳು ಎಷ್ಟು ಸೀರಿಯಸ್ ಆಗಿರ್ತಾರೆ ಅಂದರೆ 1 ನಿಮಿಷ ಬೇಡ 2 ನಿಮಿಷದಲ್ಲಿ ಅವರಿಗೆ ಸರ್ವಿಸಸ್ ಸಿಗದೇ ಆದರೆ ಅವರು ಡೆತ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಸೊ ಆಸ್ಪತ್ರೆಗಳು ಅಗತ್ಯ ಸೇವೆಗಳ ಪಟ್ಟಿಯಲ್ಲಿ ಬರುತ್ತೆ. ಆಮೇಲೆ ದೇಶದ ರಕ್ಷಣೆ ಎಲ್ಲಕ್ಕಿಂತಲೂ ತುಂಬ ಮುಖ್ಯ. ಸೊ ದೇಶದ ರಕ್ಷಣೆಯೂ ಕೂಡ ಅಗತ್ಯ ಸೇವೆಗಳ ಪಟ್ಟಿಯಲ್ಲಿ ಬರುತ್ತೆ. ಎರಡನೆಯದಾಗಿ ಪೆಟ್ರೋಲಿಯಂ, ಕಲ್ಲಿದ್ದಲು, ವಿದ್ಯುತ್, ಉಕ್ಕು ಮತ್ತು ರಸಗೊಬ್ಬರಗಳ ಇವುಗಳ ಸಪ್ಲೈ ಅಂತಲ್ಲ, ಅಂದರೆ ಇವುಗಳನ್ನು ಕೊಡಬೇಕು, ಇವು ಕೂಡ ಅಗತ್ಯ ಸೇವೆಗಳ ಪಟ್ಟಿಯಲ್ಲಿ ಬರುತ್ತೆ ಅಂತಲ್ಲ, ಇವುಗಳ ಉತ್ಪಾದನೆ, ಪೂರೈಕೆ ಮತ್ತು ವಿತರಣೆ ಅಗತ್ಯ ಸೇವೆಗಳ ಪಟ್ಟಿಯಲ್ಲಿ ಬರುತ್ತೆ. ಇವುಗಳಿಗೆ ಸಂಬಂಧದಂತೆ ಗೌರ್ಮೆಂಟ್ ಏನಾದರೂ ಹೊಸ ಒಂದು ಪ್ರಾಜೆಕ್ಟನ್ನು ಕಂಡುಕೊಂಡಿತ್ತು ಅಂದರೆ ಅದು ಕೂಡ ಅಗತ್ಯ ಸೇವೆಗಳು ಅಂತ ನಾವು ಪರಿಗಣಿಸಬಹುದು. ಇಲ್ಲಿ ಉತ್ಪಾದನೆ ಅಂದರೆ ಪ್ರೊಡಕ್ಷನ್, ಸಪ್ಲೈ, ಪೂರೈಕೆ ಅಂದರೆ ಸಪ್ಲೈ, ವಿತರಣೆ ಅಂದರೆ ಡಿಸ್ಟ್ರಿಬ್ಯೂಷನ್. ನಾನು ನಿಮಗೆ ಈ 3 ಪದಗಳನ್ನು ಒಂದು ಎಕ್ಸಾಂಪಲ್ ತಗೊಳ್ಳೋ ಮುಖಾಂತರ ವಿವರಿಸ್ತೀನಿ. ಈಗ ವಿದ್ಯುತ್ ಉತ್ಪಾದನೆ ಆಗುತ್ತೆ, ಕರೆಂಟ್ ಪ್ರೊಡಕ್ಷನ್, ನದಿಯಲ್ಲೋ ಎಲ್ಲೋ ಒಂದು ಕಡೆ ಯೂನಿಟನ್ನು ಹಾಕಿದಾಗ ವಿದ್ಯುತ್ ಉತ್ಪಾದನೆ ಆಗುತ್ತೆ, ಅದು ಪ್ರೊಡಕ್ಷನ್. ನಂತರ ಹೈ ವೋಲ್ಟೇಜ್ ಲೈನ್ಗಳನ್ನು ಉಪಯೋಗಿಸಿಕೊಂಡು ಆ ಪ್ರಾಡಕ್ಟ್ ಆದ ಜಾಗದಿಂದ ನಮ್ಮ ಊರುಗಳಿಗೆ ಹತ್ತಿರದಲ್ಲಿರುವ KEBಗಳಿಗೆ ಅದನ್ನು ಸಪ್ಲೈ ಮಾಡ್ತಾರೆ, ಅದು ಸಪ್ಲೈ. ಆಮೇಲೆ ಆ KEBಗಳಿಂದ ನಿಮ್ಮ ಮನೆಗಳಿಗೆಲ್ಲ ಲೋ ವೋಲ್ಟೇಜ್ನಲ್ಲಿ ಅಂದರೆ 430 ವೋಲ್ಟೇಜ್ ಇರ್ಬೋದು, ಇಲ್ಲ 230 ವೋಲ್ಟೇಜ್ ಇರ್ಬೋದು, ಅಷ್ಟು ವೋಲ್ಟೇಜ್ನಲ್ಲಿ ಆ ಕರೆಂಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಅಲ್ಲಿ ಪ್ರೊಡಕ್ಷನ್ ಆಯಿತು, ಸಪ್ಲೈ ಆಯಿತು ಮತ್ತು ಡಿಸ್ಟ್ರಿಬ್ಯೂಟ್ ಆಯಿತು. ಈ 3 ವರ್ಕ್ಗಳೇನಾರು ಇದ್ದು ಅಂದರೆ ಈ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಅವು ಕೂಡ ಅಗತ್ಯ ಸೇವೆಗಳೇ ಅಂತಲೇ ಪರಿಗಣಿಸ್ತಾರೆ. ತದನಂತರ ಕಮ್ಯುನಿಕೇಷನ್, ಸಂವಹನ ಕಮ್ಯುನಿಕೇಷನ್ ಆ್ಯಂಡ್ ಟ್ರಾನ್ಸ್ಪೋರ್ಟ್, ಸಾರಿಗೆ ವ್ಯವಸ್ಥೆಗಳು ಕೂಡ ಅಗತ್ಯ ಸೇವೆಗಳ ಪಟ್ಟಿಯಲ್ಲಿ ಬರುತ್ತವೆ. ಆಹಾರ ಧಾನ್ಯಗಳ ಖರೀದಿ ಮತ್ತು ವಿತರಣೆ. ಆಹಾರ ಧಾನ್ಯಗಳ ಖರೀದಿ ಅಂದರೆ ರೈತ ಒಂದು ಬೆಳೆಯನ್ನು ಬೆಳೆದಿರ್ತಾನೆ, ಅವನ APMCಯಲ್ಲಿ ಆ ಬೆಳೆಗಳನ್ನು ಖರೀದಿ ಮಾಡ್ತಾರೆ. ಬೆಳೆ ಖರೀದಿಯು ಕೂಡ ಅಗತ್ಯ ಸೇವೆ ಅಂತಲೇ ನಾವು ಪರಿಗಣಿಸಬಹುದು. ವಿತರಣೆ ನೀವೆಲ್ಲರೂ ರೇಷನ್ ಕಾರ್ಡ್ಗಳನ್ನು ಕೇಳಿರ್ತೀರಲ್ವ, ರೇಷನ್ ಕಾರ್ಡ ಮುಖಾಂತರ ಏನೊಂದು ವಿತರಣೆಯನ್ನು ಮಾಡ್ತಾರೆ, ಆಹಾರ ಧಾನ್ಯಗಳ ವಿತರಣೆಯನ್ನು ಮಾಡ್ತಾರೆ, ಅದು ಕೂಡ ಅಗತ್ಯ ಸೇವೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಯಾವುದೇ ಸರ್ಕಾರಿ ನೌಕರರು ಪ್ರೊಟೆಸ್ಟ್ ಮಾಡೋದರ ಮೂಲಕ ಆ ಒಂದು ರೇಷನ್ ವ್ಯವಸ್ಥೆಯನ್ನು ನಿಲ್ಲಿಸುವ ಹಾಗಿಲ್ಲ. ತದನಂತರ ಬ್ಯಾಂಕಿಂಗ್ ಕೂಡ ಅಗತ್ಯ ಸೇವೆಗಳ ಪಟ್ಟಿಯಲ್ಲಿ ಬರುತ್ತೆ. ಇದಷ್ಟೇ ಅಲ್ಲದೆ ಒಂದು ಮುಖ್ಯವಾದ ಪಾಯಿಂಟನ್ನು ಇಲ್ಲಿ ಹೇಳಲೇಬೇಕು. ಯಾವುದೇ ಒಂದು ಎಸೆನ್ಷಿಯಲ್ ಸರ್ವಿಸಸ್ ಲೀಸ್ಟ್ನಲ್ಲಿ ಬರ್ತಕ್ಕಂತಹ ಸೇವೆ ಜನರಿಗೆ ಅಗತ್ಯವಾಗಿ ಬೇಕಾಗೈತಿ, ಈಗ ಅರ್ಜೆಂಟಾಗಿ ಬೇಕಾಗೈತಿ ಅಂತ ಅಂದರೆ ಗೋರ್ನಮೆಂಟ್ ಎಂಪ್ಲಾಯಿ, ಸರ್ಕಾರಿ ನೌಕರಸ್ಥರು ಓವರ್ ಟೈಮ್ ಡ್ಯೂಟಿ ಏನಾರು ಮಾಡಲೇಬೇಕು. ಓವರ್ ಟೈಮ್ ಡ್ಯೂಟಿಯೂ ಕೂಡ ಅಗತ್ಯ ಸೇವೆ ಪಟ್ಟಿಯಲ್ಲಿ ಬರುತ್ತೆ. ಜನರಿಗೆ ಅವಶ್ಯಕವಾಗಿತ್ತು ಅಂದರೆ, ಜನರ ಜೀವನಕ್ಕೆ ಅವಶ್ಯಕವಾಗಿ ಬೇಕಾಗಿತ್ತು ಅಂದರೆ ಅವಾಗ ಅವರು ಓವರ್ ಟೈಮ್ ಡ್ಯೂಟಿಯನ್ನು ಮಾಡಲೇಬೇಕು, ಮಾಡ್ತಾರೆ. 4ನೆಯ ಪ್ರಶ್ನೆ, ಈಸ್ ಇಟ್ ಇಲ್ಲಿಗಲ್ ಫಾರ್ ದೀಸ್ ಎಂಪ್ಲಾಯೀಸ್ ಟು ಗೋ ಆನ್ ಸ್ಟ್ರೈಕ್? ದೀಸ್ ಎಂಪ್ಲಾಯೀಸ್ ಅಂದರೆ ಇಲ್ಲಿ ಗೋರ್ನಮೆಂಟ್ ಎಂಪ್ಲಾಯೀಸ್ಗಳು ಸ್ಟ್ರೈಕನ್ನು ಮಾಡುವುದು ತಪ್ಪ? ಹಾಗಾದರೆ ಅಗತ್ಯ ಸೇವೆಗಳ ನಿರ್ವಹಣೆಯಲ್ಲಿ ಇರತಕ್ಕಂತಹ ನೌಕರರು ಕಾರ್ಯನಿರ್ವಹಿಸಲೇಬೇಕು, ಅಗತ್ಯ ಸೇವೆಗಳು ಜನರಿಗೆ ಮುಟ್ಟಲೇಬೇಕು ಅನ್ನತಕ್ಕಂಥದ್ದು ಗೌರ್ನಮೆಂಟ್ನ ಉದ್ದೇಶ. ಅದಾದಮೇಲೆ ಗೌರ್ಮೆಂಟ ಉದ್ದೇಶ ಇದ್ದ ಮೇಲೆ ಆ ಅಗತ್ಯ ಸೇವೆಗಳ ನಿರ್ವಹಣೆಯಲ್ಲಿ ಇರತಕ್ಕಂತಹ ನೌಕರಸ್ಥರು ಸ್ಟ್ರೈಕ್ ಮಾಡೋದು ತಪ್ಪ, ಅವರು ಮುಷ್ಕರವನ್ನು ಮಾಡೋದು ತಪ್ಪ ಅಂತಕ್ಕಂಥದ್ದು ಈ 4ನೆಯ ಪ್ರಶ್ನೆ. ಖಂಡಿತ ಇಲ್ಲ, ಅವರು ಕೂಡ ಸ್ಟ್ರೈಕ್ ಮಾಡ್ಬೋದು, ಮುಷ್ಕರವನ್ನು ಹೂಡಬಹುದು. ಆದರೆ ಇಲ್ಲಿ 2ನೇ ಪಾಯಿಂಟನ್ನು ಬರೆದಿದ್ದೀನಿ ನೋಡ್ರಿ, ಸಾರ್ವಜನಿಕ ಜೀವನಕ್ಕೆ ತೊಂದರೆ ಅಂತ. ಗೌರ್ನಮೆಂಟಿಗೆ ಏನಾದರೂ ಸಾರ್ವಜನಿಕ ಜೀವನಕ್ಕೆ ತೊಂದರೆಯಾಗುತ್ತಿದೆ ಈ ನೌಕರರ ಮುಷ್ಕರದಿಂದ ಅಂತೇನಾದರೂ ಅನ್ನಿಸಿದರೆ ಆವಾಗ ಅವರು ESMA ಆ್ಯಕ್ಟನ್ನು ಉಪಯೋಗಿಸಬಹುದು. ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆ್ಯಕ್ಟನ್ನು ಉಪಯೋಗಿಸಿ ಆ ಒಂದು ಹೋರಾಟವನ್ನು ಅವರ ತಡೆಯಬಹುದು. ಹೇಗೆ ಅದನ್ನು ತಡೆಯಬೇಕು ಅಂದರೆ, ಆವಾಗ ಸರ್ಕಾರ
ವಿಶೇಷವಾದ ಆಜ್ಞೆಯನ್ನು ಹೊರಡಿಸಬೇಕಾಗುತ್ತದೆ ಎಸ್ಮಾ ಆ್ಯಕ್ಟ್ನ ಮುಖಾಂತರ. ಆ ವಿಶೇಷವಾದ ಆಜ್ಞೆ ಆದಮೇಲೆ ಅಂದರೆ ಆರ್ಡರ್ ಆದಮೇಲೆ ಪ್ರೊಟೆಸ್ಟ್ಗಳನ್ನು ಮಾಡುವಂಗಿಲ್ಲ, ಮುಷ್ಕರಗಳನ್ನ ಮಾಡುವಂಗಿಲ್ಲ. ಈಗಾಗಲೇ ಚಾಲ್ತಿಯಲ್ಲಿರುವ ಮುಷ್ಕರವನ್ನು ಕೂಡ ಅಲ್ಲಿಗೆ ನಿಲ್ಲಿಸಬೇಕು. ನಿಲ್ಲಿಸದೇ ಇದ್ದರೆ ಸರ್ಕಾರ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಎಸ್ಮಾ ಆ್ಯಕ್ಟ್ ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ. ಈಗಾಗಲೇ ಚಾಲ್ತಿಯಲ್ಲಿರುವ ಮುಷ್ಕರ ಮತ್ತು ಮುಂದೆ ಹೂಡಬಹುದಾದ ಮುಷ್ಕರವನ್ನು ಕೂಡ ಅದು ನಿಲ್ಲಿಸಬಹುದು. ಹಾಗಾದರೆ ಒಂದು ಸರಿ ಹೊರಡಿಸಿದ್ರೆ ಅಂದರೆ ಎಷ್ಟು ದಿವಸಗಳವರೆಗೂ ಇದು ಇರುತ್ತೆ? ಸರ್ಕಾರ ಎಷ್ಟು ದಿವಸಗಳವರೆಗೆ ಅಂತ ಹೇಳಿರುತ್ತೋ ಅಷ್ಟು ದಿವಸಗಳವರೆಗೆ, 4 ತಿಂಗಳು, 6 ತಿಂಗಳು, 1 ವರ್ಷ, ಈ ರೀತಿ ಮ್ಯಾಕ್ಸಿಮಮ್ ಆಗಿ 10 ವರ್ಷಗಳವರೆಗೆ ನೀವು ಹೋರಾಟವನ್ನು ಮಾಡುವ ಹಾಗಿಲ್ಲ ಅಂಥೇಳಿ ಬೇಕಾದ್ರೆ ಸರ್ಕಾರ ಆಜ್ಞೆಯನ್ನು ಹೊರಡಿಸಬಹುದು. ಆಜ್ಞೆ ಹೊರಡಿಸ್ತು ಅಂದರೆ ನೌಕರರು ಮುಷ್ಕರವನ್ನು ಅಲ್ಲಿಗೆ ನಿಲ್ಲಿಸಬೇಕು. ಸ್ನೇಹಿತರೆ, 5ನೆಯ ಹಾಗೂ ಕೊನೆಯ ಪ್ರಶ್ನೆ, ವಾಟ್ ಆ್ಯಕ್ಷನ್ಸ್ ಕ್ಯಾನ್ ಬಿ ಟೇಕನ್ ಅಗೇನೆಸ್ಟ್ ದಿ ಎಂಪ್ಲಾಯೀಸ್? ಅಂದರೆ ಯಾವ್ಯಾವ ಆ್ಯಕ್ಷನ್ಗಳನ್ನು ಸರ್ಕಾರ ತಗೊಳ್ಕೊಳ್ಬೋದು ಅಂತ. ಈಗ ಒಂದು ಹೋರಾಟ ನಡೀತಾ ಇದೆ ಅಂತ ತಿಳ್ಕೊಳ್ರಿ. ಹೋರಾಟ ನಡೆಯುವಾಗ ಸಾರ್ವಜನಿಕ ಜೀವನಕ್ಕೆ ತೊಂದರೆ ಆಯಿತು ಅಂದರೆ ಏನು ಮಾಡುತ್ತೆ ಸರ್ಕಾರ? ಎಸ್ಮಾ ಆ್ಯಕ್ಟನ್ನು ಉಪಯೋಗಿಸಿಕೊಂಡು ಆಜ್ಞೆಯನ್ನು ಹೊರಡಿಸುತ್ತೆ. ಆ ಆಜ್ಞೆಯನ್ನು ಹೊರಡಿಸಿದ ನಂತರವೂ ಕೂಡ ಹೋರಾಟ ಮುಂದುವರಿತು ಅಂತ ತಿಳ್ಕೊಳ್ರಿ. ಆವಾಗ ಸರ್ಕಾರ ಯಾವ್ಯಾವ ಶಿಸ್ತು ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನತಕ್ಕಂತಹದ್ದು 5ನೆಯ ಪ್ರಶ್ನೆ. ಇಲ್ಲಿ ಒಂದು 6 ಪಾಯಿಂಟ್ಗಳನ್ನು ಬರೆದಿದ್ದೀನಿ. 1ನೇದಾಗಿ, ಆಜ್ಞೆ ಹೊರಡಿಸಿದ ನಂತರ ನಡೆಯುವ ಹೋರಾಟ ಕಾನೂನು ಬಾಹಿರವಾಗುತ್ತದೆ. ಅಂದರೆ ನಮ್ಮ ನೆಲ ಹಾಗೂ ಜಲದ ಕಾನೂನನ್ನು, ನಿಯಮವನ್ನು ಉಲ್ಲಂಘಿಸಿದ ಹಾಗೆ 1ನೇದಾಗುತ್ತೆ. 2ನೇದಾಗಿ, ಪನಿಷ್ಮೆಂಟ್ ಆಗಬಹುದು. 1 ವರ್ಷದವರೆಗೆ ಜೈಲಾಗಬಹುದು, ಫೈನ್ ಆಗಬಹುದು, ಫೈನ್ ಕಟ್ಟಿ ದಂಡ ವಿಧಿಸಬಹುದು. ಇಲ್ಲಾಂದರೆ ದಂಡ ಮತ್ತು ಜೈಲು ಎರಡೂ ಕೂಡ ಆಗಬಹುದು. 3ನೆಯ ಪಾಯಿಂಟ, ಅರೆಸ್ಟ್ ವಿತೌಟ್ ವಾರಂಟ್. ಯಾವುದೇ ಒಂದು ವ್ಯಕ್ತಿಯನ್ನು ಬಂಧಿಸಬೇಕಾದರೆ ವಾರಂಟ್ ಬೇಕಾಗುತ್ತೆ. ಆದರೆ ಈ ಕಾನೂನಿನ ಪ್ರಕಾರ ಎಸ್ಮಾ ಆ್ಯಕ್ಟ್ ಜಾರಿಯಾದ ನಂತರ ಸರ್ಕಾರ ಯಾವುದೇ ವಾರಂಟನ್ನು ಹೊರಡಿಸದೆ, ಯಾವುದೇ ವಾರಂಟನ್ನು ತೆಗೆದುಕೊಂಡು ಬರದೆ ಹೋರಾಟ ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಬಹುದು. 4ನೆಯ ಪಾಯಿಂಟ್, ಆ್ಯಕ್ಟ್ ಟು ಓವರ್ ರೈಡ್ ದಿ ಅದರ್ ಲಾಸ್. ಬೇರೆ ಯಾವುದಾದ್ರೂ ಲಾಗಳು ಇಂಪ್ಲಿಮೆಂಟ್ ಇದ್ದು ಅಂದರೆ, ಅದೇ ನಾವು ಹಿಂದಿನ ಪಾಯಿಂಟ್ನಲ್ಲಿ ನೋಡಿದ ಹಾಗೆ ವಾರಂಟ್ ಇಲ್ಲದೆ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡುವ ಹಾಗಿಲ್ಲ ಅಂತಕ್ಕಂಥದ್ದು, ಆ ಥರದ ಒಂದು ಕಾಯ್ದೆಯನ್ನು ಕೂಡ ಈ ಕಾಯ್ದೆ ಜಾರಿಯಾದ ನಂತರ ಅದನ್ನು ಓವರ್ ರೈಡ್ ಮಾಡಬಹುದು ಅಂತಕ್ಕಂಥದ್ದು. 5ನೇದು, ಡಿಸ್ಮಿಸಲ್ ಆಫ್ ಎಂಪ್ಲಾಯೀಸ್. ಸರ್ಕಾರಿ ನೌಕರಸ್ಥರನ್ನು ಕೆಲಸದಿಂದ ಸರ್ಕಾರ ಬೇಕಾದ್ರೆ ತೆಗೆದು ಹಾಕಬಹುದು. 6ನೆಯ ಪಾಯಿಂಟ, ಕ್ಯಾನ್ ಅರೆಸ್ಟ್ ದಿ ಪರ್ಸನ್ ಹೂ ಈಸ್ ಸಪೋರ್ಟಿಂಗ್. ಆ ಒಂದು ಹೋರಾಟಕ್ಕೆ, ಎಂಪ್ಲಾಯೀಸ್ಗಳ ಹೋರಾಟಕ್ಕೆ ಯಾರು ಬೆಂಬಲವಾಗಿ ನಿಂತಿರ್ತಾರೋ, ಹಣ ಸಹಾಯ ಆಗಿರ್ಬೋದು, ಇಲ್ಲ ಮತ್ತಾವುದೇ ರೀತಿಯಲ್ಲಿ ಸಹಾಯ ಆಗಿರ್ಬೋದು, ಆ ಸಹಾಯ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಯನ್ನು ಕೂಡ ಸರ್ಕಾರ ವಾರಂಟ್ ಇಲ್ಲದೇ ಅರೆಸ್ಟ್ ಮಾಡಿಸಬಹುದು ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಉತ್ತರ. ಸ್ನೇಹಿತರೆ, ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಲ್ಲಿ ನಮ್ಮ ವಿಡಿಯೋಗಳಿಗೆ ಏನಾದರೂ ತಪ್ಪುಗಳಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ರಿ. ಅದು ನಮ್ಮ ಇಂಪ್ರೂವ್ಮೆಂಟಿಗೆ ಇನ್ನೂ ಒಳ್ಳೆಯ ವಿಡಿಯೋಗಳನ್ನು ಕೊಡಲಿಕ್ಕೆ ಸಹಾಯವಾಗುತ್ತೆ. ಆಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಾವು ಮಾಡುವ ಎಲ್ಲ ವಿಡಿಯೋಗಳಿಗೆ ಬೆಲ್ ಒತ್ತುವುದರ ಮೂಲಕ ನೋಟಿಫೈ ಆಗಿರ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.